ಹೈ ಫ್ರೆಂಡ್ಸ್, ಇವತ್ತು ನಾವು ಬೇಳೆಕಾಳುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರಬೇಕು, ಹಲವಾರು ಬೇಳೆಕಾಳುಗಳಿದೆ. ತೊಗರಿಬೇಳೆ, ಉದ್ದಿನಬೇಳೆ, ಹುರುಳಿಕಾಳು, ಅಲಸಂದಿ ಕಾಳು, ಅವರೆಕಾಳು, ಸೋಯಾಬೀನ್, ಚನಾ ದಾಲು, ಬಟಾಣಿ, ಹೆಸರು ಕಾಳು. ಸೊ ಇವೆಲ್ಲನೂ ನಾವು ಒಂದು ಆಹಾರದ ಗುಂಪಲ್ಲಿ ಹಾಕ್ತೀವಿ. ಬೇಳೆ ಕಾಳುಗಳು ಅಂತಾನೆ ಒಂದು ಗುಂಪಲ್ಲಿದೆ. ಸೊ ನಮಗೆ ಬೇಕಾಗಿರೋ 6 ಅಥವಾ 7 ಆಹಾರದ ಗುಂಪಲ್ಲಿ ಇದು ಒಂದು ಗುಂಪು, ಅಂಡ್ ಇದು ತುಂಬ ಒಂದು ಮುಖ್ಯವಾದ ಗುಂಪು. ಅಂಡ್ ತುಂಬಾ ಜನ ಇವಾಗ ಡಾಕ್ಟರ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಇದು ನೀವು ತಿಂದ್ರೆ ಸಾಕು, ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ತುಂಬಾ ವೈಟಮಿನ್ಸ್ ಇದೆ, ತುಂಬಾ ಮಿನರಲ್ಸ್ ಇದೆ ಅಂತ. ಅವ್ರು ಹೇಳೋದು ನಿಜ. ಇದರಲ್ಲಿ ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್, ಐರನ್ ಇರಲಿ, ಕ್ಯಾಲ್ಶಿಯಮ್ಮು, ಮತ್ತು ಇದು ಜಿಂಕ್, ಮತ್ತು ಥೈಮಿನ್, ನಯಸಿನ್, ಫೋಲೇಟ್, ರೈಬೋಫ್ಲಾವಿನ್, ಮತ್ತು ವೈಟಮಿನ್ ಎ ಮಾಡೋಕ್ಕೆ ಏನೇನು ಅಂಶಗಳು ಇರಬೇಕು ಅದು ಆಹಾರಗಳಲ್ಲಿ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್ ಸೋರ್ಸ್. ಪ್ರೋಟೀನ್ ಕೂಡ ಅದರಲ್ಲಿ ಇರುತ್ತೆ. ಬಟ್ ಒಂದು ವಿಷಯ ನಾವೇನು ಜ್ಞಾಪಕ ಇಟ್ಕೋಬೇಕು, ಇದರಲ್ಲಿ ಆಂಟಿ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಆಂಟಿ ನ್ಯೂಟ್ರಿಯೆಂಟ್ಸ್ ಅಂದರೆ ಫೈಟೇಟ್ಸ್, ಲೆಕ್ಟಿನ್ಸ್, ಟ್ಯಾನಿನ್ಸ್, ಆಕ್ಸಿಲೇಟ್ಸ್, ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್ ಅಂತ ಇರುತ್ತೆ. ಇದು ಬಂದು ನಾವು ಈ ಆಹಾರಗಳನ್ನ ಹಂಗೆ ಬೇಯಿಸಿ ತಿಂದರೆ ಅಥವಾ ಬೇಯಿಸದೆ ತಿಂದರೆ ನಮ್ಮ ದೇಹ ಆ ಪೋಷಕಾಂಶಗಳನ್ನು ಸರಿಯಾಗಿ ಹೀರ್ಕೊಳ್ಳೋಕ್ಕಾಗಲ್ಲ, ಈ ಆಂಟಿ ನ್ಯೂಟ್ರಿಯೆಂಟ್ಸ್ ಇರೋದ್ ಕಾರಣಕ್ಕೆ. ಸೊ ಇದು ನಮ್ಮ ದೇಹ ಚೆನ್ನಾಗಿ ಹೀರ್ಕೊಂಡು ನಮಗೆ ಉಪಯೋಗ ಆಗ್ಬೇಕಂದ್ರೆ ಅದನ್ನ ಫಸ್ಟ್ ನಾವು ಸ್ಪ್ರೌಟ್ ಮಾಡಬೇಕು ನೀರಲ್ಲಿ. ಅಟ್ಲೀಸ್ಟ್ ಒಂದು 4 ಗಂಟೆ ಟು ಒಂದು ರಾತ್ರಿ ಅಥವಾ ಏನೋ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು. ಅದನ್ನ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿ ಅದು ಮೊಳಕೆ ಬರೋ ತನಕ ನಾವು ಇಡ್ಬೋದು, ಅಥವಾ ಅಟ್ಲೀಸ್ಟ್ ಒಂದು 4 ಗಂಟೆ ನಾವು ಅದನ್ನು ಸೋಕ್ ಮಾಡಬೇಕು. ಮತ್ತು ಹುದುಗಿಸಿದ್ರೆ, ಫರ್ಮೆಂಟೇಷನ್ ಮಾಡಿದರೆ, ಇವಾಗ ನಮಗೆ ತಮಿಳಿಯನ್ಸ್ ಬಂದು ಕೂಡು ಅಂತ ಹೇಳ್ತಾರೆ, ನಮ್ಮ ಕನ್ನಡ ಹಳ್ಳಿಗಳಲ್ಲಿ ಅಂಬ್ಲಿ ಅಂತ ಮಾಡ್ತಾರೆ. ಅದು ಅದರಲ್ಲಿ ಮೊಸರು ಹಾಕ್ತಾರೆ, ಮೊಸರು ಹಾಕಿ ಒಂದು ರಾತ್ರಿ ಇಟ್ಟಿರ್ತಾರೆ, ಅದು ಸ್ವಲ್ಪ ಹುಳಿ ಆಗುತ್ತೆ. ಅದು ತುಂಬ ನ್ಯೂಟ್ರಿಷಿಯಸ್ಸು. ಆ್ಯಂಡ್ ಅದು ಹಂಗೆ ಮಾಡಿದರೆ ಈ ಆಹಾರಗಳಿಲ್ಲೋ ಏನೋ ಪೋಷಕಾಂಶಗಳು ಅದು ನಮ್ಮ ದೇಹ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆ್ಯಂಡ್ ಈ ಆಹಾರಗಳ ಜೊತೆ ನಾವು ಇದು ನಿಂಬೆ ರಸ, ಜ್ಯೂಸ್, ಅಥವಾ ನಿಂಬೆ ಇದು ಉಪ್ಪಿನಕಾಯಿ ಅಥವಾ ಆರೆಂಜ್ ಜ್ಯೂಸ್ ಕುಡಿದ್ರೆ ನಮ್ಮ ದೇಹ ಇನ್ನೂ ಒಂದಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆ್ಯಂಡ್ ಈ ಆಹಾರ ಮುಂದೆ 1 ಗಂಟೆ ಮತ್ತು ಆದಮೇಲೆ 1 ಗಂಟೆ ನಾವು ಟೀ, ಕಾಫಿ, ಹಾಲು ಪದಾರ್ಥ ತಗೋಬಾರ್ದು. ಯಾಕೆಂದರೆ ಅದರಲ್ಲಿನೂ ಟ್ಯಾನಿನ್ಸ್ ಇರುತ್ತೆ, ಆಕ್ಸಿಲೇಟ್ಸ್ ಇರುತ್ತೆ. ಹಾಲಲ್ಲ, ಬಟ್ ಟೀ, ಕಾಫಿಯಲ್ಲಿ. ಸೊ ಅದು ಬಂದು ಈ ಅಂಶಗಳನ್ನ ಹೀರ್ಕೊಳ್ಳೋದನ್ನು ತಡೆಯುತ್ತೆ. ಇನ್ನೊಂದು ತಪ್ಪಾದ ಒಂದು ಮಾಹಿತಿ ತುಂಬ ಜನ ಹೇಳ್ತಾರಂದ್ರೆ, ಈ ಆಹಾರಗಳು, ಬೇಳೆಕಾಳುಗಳು ತಿಂದರೆ ನಿಮಗೆ ಬೇರೆ ಗುಂಪುಗಳಿಂದ ಆಹಾರ ಬೇಕಾಗಿಲ್ಲ, ಇದು ಇದ್ರೆ ಅದು ಬೇಕಾಗಿಲ್ಲ ಅಂತ. ಅದು ತುಂಬ ಒಂದು ತಪ್ಪು ಮಾಹಿತಿ. ಬಿಕಾಸ್ ಒಂದೊಂದು ಆಹಾರಗಳಿಂದ ಒಂದೊಂದು ನ್ಯೂಟ್ರಿಷನ್ ನಮಗೆ ಸಿಗುತ್ತೆ. ಸೊ ಹಾಲು ಇರಲಿ, ಹಾಲಿನ ಪದಾರ್ಥಗಳಿರಲಿ, ಮಾಂಸ, ಮೊಟ್ಟೆ, ಮೀನು, ಇವೆಲ್ಲನೂ ನಾವು ಇದರ ಜೊತೆ ತಿಂದರೆ ಅದು ಒಂಥರ ಅಡಿಟಿವ್ ಎಫೆಕ್ಟ್ ಆಗುತ್ತೆ. ಸೊ ಆ ಆಹಾರಗಳಿದ್ರೆ ಇದರಲ್ಲಿರೋ ಅಂಶಗಳು ನಮ್ಮ ದೇಹ ಹೀರ್ಕೊಳ್ಳುತ್ತೆ. ಸೊ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಹೇಳಿದರೆ ಒಂದೇ ಅಂಶ ತಿನ್ನೋದು ಅಥವಾ ಒಂದೇ ನಾವು ಎನ್ಕರೇಜ್ ಮಾಡೋದು, ಬೇರೆ ಗುಂಪುಗಳಿರೋ ಆಹಾರ ತಿನ್ಬಾರ್ದು ಅಂತ ಹೇಳೋದು ಅದು ತುಂಬ ತಪ್ಪು. ಇನ್ನೊಂದು ಬಂದು ಹೇಳ್ತಾರೆ, ಈ ಬೇಳೆಕಾಳುಗಳು ತಗೊಂಡ್ರೆ ಅದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ, ಸೊ ಬೇಗ ಹಸಿವಾಗಲ್ಲ. ಸೊ ಸಪೋಸ್ ನೀವು ತೂಕ ಕಡಿಮೆ ಮಾಡಬೇಕು ಅಥವಾ ನೀವು ಡಯಾಬಿಟೀಸ್ಗೆ ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಆಹಾರಗಳು ನೀವು ತಿಂದರೆ ನಿಮಗೆ ಅದು ಸಹಾಯ ಮಾಡುತ್ತೆ ಅಂತ. ಬಟ್ ಕೆಲವು ಗ್ರೂಪ್ಸ್ ಇದ್ದಾರೆ, ಇವಾಗ ಮಕ್ಕಳು, ಸಣ್ಣ ಮಕ್ಕಳು, ಬೆಳೀತಾ ಇರೋ ಹುಡುಗಿರು, ಯುವತಿಯರು, ಯುವಕರು, ಮತ್ತು ಯಾರಿಗೆ ಆದರೂ ಮೈ ಹುಷಾರಿಲ್ಲ ಅಂದರೆ, ಮತ್ತು ವಯಸ್ಸಾದವರು ಅಥವಾ ಗರ್ಭಿಣಿಯವ್ರಿಗೆ, ಇವ್ರಿಗೆ ಆಲ್ರೆಡಿ ಹಸಿವು ಆಗಲ್ಲ ಕೆಲವು ಸತಿ ಬೇರೆ ಬೇರೆ ಕಾರಣಕ್ಕೋಸ್ಕರ.
ಸೊ ಇವ್ರಿಗೆ ನಾವು ಈ ಥರ ಆಹಾರ ಕೊಟ್ಬಿಟ್ರೆ ಅವ್ರಿಗೆ ಬೇಗ ಹಸುವಾಗಲ್ಲ. ಸೊ ಆ ಒಂದು ಗ್ರೂಪ್ಸ್ಗೆ ನಾವೇನು ಹೇಳ್ತೀವಿ, ನ್ಯೂಟ್ರಿಯನ್ ಡೆನ್ಸ್ ಅಂದರೆ ನ್ಯೂಟ್ರಿಯನ್ ಡೆನ್ಸ್ ಆಹಾರ ಕೊಡಬೇಕಂದ್ರೆ ಕಡಿಮೆ ತಿಂದ್ರೇನು ಅವ್ರಿಗೂ ಜಾಸ್ತಿ ನ್ಯೂಟ್ರಿಷನ್ ಬರೋ ಆಹಾರ ನಾವು ಕೊಡಬೇಕು ಅಂತ. ಸೊ ಅವ್ರಿಗೂ ಬ್ಯಾಲೆನ್ಸ್ ಮಾಡಿ ಕೊಡೋದು ತುಂಬ ಇಂಪಾರ್ಟೆಂಟ್. ಸೊ ಬರೀ ಈ ಒಂದು ಗುಂಪು ತಿಂದು ನಿಮಗೆ ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ ಅಂತ ಹೇಳೋದು ತಪ್ಪು. ಸೊ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಇದು ಬರೀ ನಮ್ಮ ಪ್ಲೇಟಲ್ಲಿ ಒಂದು ಭಾಗ, ಇದು ಇಂಪಾರ್ಟೆಂಟ್ ಭಾಗ, ಬಟ್ ಅದು ಆಲ್ವೇಸ್ ಒಂದೇ ಒಂದು ಭಾಗ. ಬೇರೆ ಆಹಾರಗಳು ಸೇರಿಸೋದು ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.